ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದರೊಂದಿಗೆ ಹೊಸ ಸುದ್ದಿಗಳಿಗೆ ಪ್ರೋತ್ಸಾಹಿಸಿ. ಅರಸೀಕೆರೆಗೆ ಸರ್ಕಾರಿ ಪ್ರೌಢಶಾಲೆ ಅವಶ್ಯಕತೆಯಿದೆ. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ. ಹರನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಶಾರದಾ ಪೂಜೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಮಾತನಾಡಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಇದೆ. 9 ಹಾಗೂ 10ನೇ ತರಗತಿಯನ್ನು ಮುಂದುವರೆಸಿಕೊಂಡು ಹೋಗಲು ಈಗಾಗಲೇ ಅನುಮೋದನೆಗೆ ಪ್ರಸ್ತಾವನೆ ಕಳುಹಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಮಂಜೂರು ಮಾಡಿ ಕಳುಹಿಸಬೇಕು. ಈ ಶಾಲೆಯಲ್ಲಿ ಗುಣಮಟ್ಟದ ಕಟ್ಟಡಗಳಿದ್ದು ಕಲಿಯಲು ಉತ್ತಮ ವಾತಾವರಣವಿದೆ. ಜೊತೆಗೆ ಆಂಗ್ಲ ಮಾಧ್ಯಮವೂ ಇದೆ. ಕೂಡಲೇ ಸರ್ಕಾರ ಇದನ್ನು ಪರಿಗಣಿಸಿ ಮಂಜೂರು ಮಾಡಬೇಕೆಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲೇಪಾಕ್ಷಪ್ಪ ಮಾತನಾಡಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಗುಣಮಟ್ಟ ಹೆಚ್ಚಿಸಿ ಸಾಂಸ್ಕೃತಿಕ ಹಾಗೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ನಮ್ಮ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಯೂ ಎಷ್ಟು ಮುಖ್ಯವೋ ಅದೇ ರೀತಿ ಶಾಲೆಯ ಹೊಳಗೆ ನಡೆಯುವ ಕಲಿಕಾ ಚಟುವಟಿಕೆಗಳೂ ಸಹ ಅಷ್ಟೇ ಮುಖ್ಯ. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾದರೆ ಶಿಕ್ಷಕರ ಪ್ರಯತ್ನ ತುಂಬಾ ಮುಖ್ಯವಾಗುತ್ತದೆ. ಶಿಷ್ಯ ಪ್ರಜ್ವಲನಾಗಬೇಕಾದರೆ ಗುರು ಉಜ್ವಲನಾಗಿರಬೇಕು ಹಾಗೂ ಜ್ಞಾನವಂತನಾಗಿರಬೇಕು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಯಾವ ದಾರಿಯಲ್ಲಿ ಹೋಗುತ್ತಿದ್ದಾರೆ ಎಂಬುದರ ಬಗ್ಗೆ ವೀಕ್ಷಣೆ ಮಾಡಬೇಕು. ರೈತ ಭೂಮಿಯನ್ನು ಯಾವ ರೀತಿ ಹದ ಮಾಡಿ ಬಿತ್ತಿ ಒಳ್ಳೆಯ ಇಳುವರಿ ತೆಗೆಯುತ್ತಾನೆ, ಅದೇ ರೀತಿ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಬೇಕು. ಮಕ್ಕಳಿಗೆ ಸಂಸ್ಕಾರ ನೀಡಬೇಕು. ಸಂಸದರಾದ ವೈ ದೇವೇಂದ್ರಪ್ಪನವರು ಸಾಕಷ್ಟು ಕೊಡುಗೆಯನ್ನು ನೀಡುವುದರ ಜೊತೆಗೆ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ದೇವೇಂದ್ರಪ್ಪನವರ ಹಾಗೂ ಊರಿನ ಗ್ರಾಮಸ್ಥರ ಸಹಕಾರವು ಹೀಗೆ ನಮ್ಮ ಸರ್ಕಾರಿ ಶಾಲೆಯ ಮೇಲಿರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದವು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಕೆ ನೀಲಾಂಬಿಕಾ ಬಸವರಾಜ್, ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪ, ಬಿಆರ್ಪಿ ನಾಗರಾಜ್, ನಿಕಟಪೂರ್ವ ಅಧ್ಯಕ್ಷ ಬಂದೋಳ್ ಸಿದ್ದೇಶ್, ಕಥೆಗಾರ ಮಂಜಣ್ಣ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭು, ಮುಖಂಡರಾದ ಐ ಸಲಾಂ ಸಾಹೇಬ್, ಪಿ ಹಾಲೇಶ್, ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲತೇಶ್ ಪಾಟೀಲ್, ಪ್ರಗತಿಪರ ನೌಕರರ ಪದಾಧಿಕಾರಿಗಳು, ಎಸ್ಡಿಎಂಸಿ ಸದಸ್ಯರು, ಶಾಲಾ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್, ಶಾಲೆ ಒಳಗೆ ನಡೀತಕ್ಕಂಥ ಕಲಿಕಾ ಚಟುವಟಿಕೆಗಳು ಅಷ್ಟೇ ಇಂಪಾರ್ಟೆಂಟ್. ಇವತ್ತು ನಾವೇನು ತಾಯಂದಿರಿದ್ದೀರಿ, ಪೋಷಕ ಬಂಧುಗಳಿದ್ದೀರಿ, ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು ಅನ್ನೋದು ಯಾವಾಗ ನಿರ್ಧಾರವಾಗುತ್ತೆ ಅಂದ್ರೆ, ಎಲ್ಲಿ ಶಿಷ್ಯ ಉಜ್ವಲನಾಗಿದ್ದಾನೋ ಅಲ್ಲಿ ಮಕ್ಕಳು ಪ್ರಜ್ವಲರಾಗಿರ್ತಾರೆ. ಶಿಷ್ಯ ಗುರು ಉಜ್ವಲನಾದರೆ ಶಿಷ್ಯ ಪ್ರಜ್ವಲನಾಗುವುದು ಅಂತ. ಹಾಗಾಗಿ ನಮ್ಮ ಟೀಚರ್ಸ್ ತುಂಬಾ ಉಜ್ವಲವಾದ ಜ್ಞಾನವನ್ನು ಹೊಂದಿರಬೇಕು. ಇವತ್ತು ನಮ್ಮ ಮಕ್ಕಳೇನಿದ್ದಾರೆ ನಾಲೆಜ್ ಅಪ್ಡೇಟ್ ಆಗುತ್ತೆ. ಸೊ ಬೇರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೂಲಕ ನಮ್ಮ ಮಕ್ಕಳು ಬೇರೆ ಬೇರೆ ಮೂಲಗಳ ಮೂಲಕ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ಇವತ್ತೇನೋ ತರಗತಿ ಒಳಗೆ ಹೋದಾಗ ನಾನು ಪಾಠ ಮಾಡೋದು ಯಾವುದೋ ಒಂದು ಶಬ್ದ ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಮಕ್ಕಳಿಗೆ ಅದು ಮೊದಲು ಬಂದಿರುತ್ತೆ. ಹಾಗಾಗಿ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡು ಪಾಠ ಮಾಡುವಂತ ಕೆಲಸನ ನಾವು ಮಾಡಬೇಕಾದಂತ ಸಂದರ್ಭಗಳು ಬಂದಿದೆ. ಇಲ್ಲ ಎರಡನೇದು, ಪೋಷಕರೆಲ್ಲರೂ ತಾವು ತಾಯಂದಿರಿದ್ದೀರಿ, ತಂದೆಯರಿದ್ದೀರಿ. ಇವತ್ತು ನಮ್ಮ ಮಕ್ಕಳಿಗೆ ನೋಡಿ, ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ನಾವುಗಳು ವಾಚ್ ಮಾಡ್ಬೇಕು. ಯಾಕೆಂದ್ರೆ ನೋಡಿ, ನಮ್ಮ ಹೊಲ ಇದೆ, ಹೊಲದಲ್ಲಿ ಬೆಳೆ ಹಾಕ್ತೀನಿ, ಬೆಳೆ ಹಾಕಿದ ನೋಡ್ತಾ ಹೋದ್ರೆ ಬೆಳೆ ಹಾಳಾಗುತ್ತೆ, ಇಳುವರಿ ಬರಲ್ಲ. ಆದ್ರೆ ಅದೇ ಬೆಳೆಯನ್ನ ನಾವು ಕಾಲಕ್ಕೆ ವಾರಕ್ಕೊಂದ್ಸರಿ 10 ದಿವಸಕ್ಕೆ ಒಂದ್ಸರಿ ಹೋಗಿ ನೋಡ್ತೇವೆ, ಕಳೆ ತೆಗೆಸ್ತೇವೆ, ಸರಿಯಾದ ಸಮಯದಲ್ಲಿ ಅದಕ್ಕೆ ಔಷಧಿ ಗೊಬ್ಬರನ್ನ ಸಿಂಪಡಣೆ ಮಾಡ್ತೇವೆ, ಒಳ್ಳೆ ಇಳುವರಿ ಬರ್ತದೆ. ನೋಡಿ, ಒಂದು ಬೆಳೆ 4 ತಿಂಗಳಲ್ಲಿ ಆಗುವಂಥದ್ದು. ಆದ್ರೆ ರೈತರ ನನ್ನ
ಜೊತೆಯಲ್ಲಿ ನನ್ನ ಮಗ ಅಥವಾ ಮಗಳು ಇರಬೇಕಾದವ್ರಿಗೆ ಅವರಿಗೆ ಮೊದಲು ನಾವು ಸಂಸ್ಕಾರ ಕೊಡ್ಬೇಕು. ಏನ್ ಸಂಸ್ಕಾರ ಕೊಡ್ಬೇಕು? ಮೊದಲು ಪ್ರೀತಿಸ್ಬೇಕು, ಬೇರೆಯವರನ್ನೆಲ್ಲ ಗೌರವಿಸ್ಬೇಕು. ನಮ್ಮ ಮನೆಗೆ ಬರೋದನ್ನ ನಾವು ತಂದೆ ತಾಯಿ ಸಹೋದರ ಸಹೋದರಿಯರ ಹಾಗೆ ಏನು ಮಾತೃತ್ವ ಭಾವನೆಯನ್ನು ಹೊಂದಿರ್ತೇವೆ, ಆ ರೀತಿಯಲ್ಲಿ ಮಕ್ಕಳು ಗೌರವಿಸೋದನ್ನ ನಮ್ಮಿಂದ ಕಲಿತಾರೆ. ಹಾಗಾಗಿ ದಯಮಾಡಿ ಒಂದು ರೇನಾಬಿ ಅಂತ ಒಂದು ಅಜ್ಜಿ ಒಂದು ಗುಡಿಸಲಲ್ಲಿ ವಾಸವಾಗಿದ್ದು ಇಲ್ಲಿ ಪ್ರೌಢಶಾಲೆ ಪದ್ಧತಿಯನ್ನ ಭರವಸೆಯಲ್ಲಿ ಐತಿ. ಯಾಕಂದ್ರೆ ಅವರು ಶಿಫಾರಸು ಮಾಡೋದು ಮಾಡ್ಯಾರ ಅಂತ ನನಗೆ ಭರವಸೆ ಐತಿ. ಅಕ್ಕಂದಿರು ನಾವು ದೇವರಿಗೆ ನಾನು ಬೇಡಿಕೆ ಬಂದಿದ್ದೀವಿ. ಈ ನಮ್ಮ ಹೈಸ್ಕೂಲ್ ಇಲ್ಲಿ ಪ್ರಾರಂಭ ಆಗಿದೆ, ಸರ್ಕಾರಿ ಹೈಸ್ಕೂಲ್. ನಾನು ಈಗ ಶಾಸಕರಾದಂತ ಮನವಿ ಕೊಟ್ಟು ಬಹಳ ಅವ್ರಿಗೆ ದೇವರಿಗೆ ಅವರು ಕೂಡ ಒಂದು ಲೆಕ್ಕ ಕೊಟ್ಟು ಶಿಫಾರಸು ಮಾಡೋ ಸರ್ಕಾರ ಬಹುತೇಕ ಇದೇ ಸಾಲಿನಾಗ 9-10 ತರಗತಿ ಪ್ರಾರಂಭದ ಲಕ್ಷಣ ಬಹಳ ಐತಿ ಅಂತ ನನಗೆ ಕಂಡು ಬರ್ತಾ ಐತಿ. ಇದಕ್ಕೆ ನಮ್ಮ ದಿವಸ ಕೂಡ ಆಶೀರ್ವಾದ ಜಾಸ್ತಿ ಇಲ್ಲಿ ಮೇಲಿರ್ತಕ್ಕಂಥ ಮುಖ್ಯಮಂತ್ರಿ ಎಲ್ಲರೂ ಆಶೀರ್ವಾದ ನಮ್ಮ ಸ್ಕೂಲ್ ಅಂತ ಹೇಗೆ ಈ ಕಾರ್ಯಕ್ರಮ ಪಾಠ್ಯಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ಯಾರ, ಬಹಳ ಅದ್ದೂರಿಯಾಗಿ ಮಾಡ್ಯಾರ ಅಂತ ಹೇಳಕ್ ನನಗೆ ಬಹಳ ಇಚ್ಛೆ ಪಡ್ತಾಯಿತ್ತು. ಯಾಕಂದ್ರೆ ಅವರು ಮೊನ್ನೆ ಟೈಮಿಗೆ ಹೋಗಿ ಅದು ಕೇರಳ ಸ್ಪರ್ಧೆಗ ರಾಷ್ಟ್ರೀಯ ಮಟ್ಟದಾಗ ಪ್ರೈಸ್ ತಗೊಂಡಾರ. ಇನ್ನ ಕೂಡ ಮುಂದೆ ಗೆದ್ದು ಬಂದು ನಮ್ಮ ಸ್ಕೂಲ್ಗೆ ಎಲ್ಲರಿಗೂ ಮರೆಗೆ ನಮಗೆ ಇಲ್ಲಿ ತುಂಬಿಕೊಂಡು ಅಂತ ಹೇಳ್ಕೊಂಡು ಇವ್ರ ಜೊತೆಗೆ ಈಗೇನೋ ನೀವು ಬಹಳ